ನಾನು ನೀಟ್ ಅಕಾಡೆಮಿ ಯಾಕೆ ಇದೆಲ್ಲ ಮಾಡ್ತಿದ್ದೀನಿ ಅಂದ್ರೆ ನೋಡಿ ಬ್ರದರ್, ನೀವು ಸ್ಟ್ರಗಲ್ ಇಂದ ಹೋಗ್ತೀರಾ, ಕಷ್ಟಪಟ್ಟು ಹೋಗ್ತೀರಾ. ನಾಳೆ ಗೆದ್ದಾಗ ಒಂದು 4 ಜನಕ್ಕೆ ಸಹಾಯ ಮಾಡಬೇಕು. ಮಗ, ಮನುಷ್ಯನ ನನ್ನನ್ನು ಕಾಪಾಡಿರೋದು ನಮ್ಮ ಅಪ್ಪ ಅಮ್ಮನ ಒಳ್ಳೆತನ, ನಿಮ್ಮನ್ನು ಕಾಪಾಡೋದು ನಿಮ್ಮ ಅಪ್ಪ ಅಮ್ಮನ ಒಳ್ಳೆತನನೇ. ಸೊ ನಿಮ್ ತಂದೆ ತಾಯಿಗೆ ಯಾವತ್ತೂ ಚಿರಋಣಿಯಾಗಿರಿ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ, ಒಂದು ಎಜುಕೇಶನ್ ರೆವಲ್ಯೂಷನ್ ಮಾಡೋಣ. ಈ ಸಲ 10th ಅಲ್ಲಿ PUC ಅಲ್ಲಿ ನಂಬರ್ ಆಫ್ ಡಿಸ್ಟಿಂಕ್ಷನ್ ಜಾಸ್ತಿ ಮಾಡ್ತೀನಿ. ಡಿಗ್ರಿ ಕಾಲೇಜಲ್ಲಿ ನೀವು ಓದಿ ಹೀಗಾಗ್ಲೇ ಹಿರಿಯ ಹೆಸರಲ್ಲಿ ನಮ್ಮ KV ಪಿಳ್ಳಪ್ಪ ಇವರೆಲ್ಲ ನೋಡ್ರಿ, ಈ ಸಂಸ್ಥೆಗಳ ಕಟ್ಟಕ್ಕೆ ದುಡ್ದಂತ ಶಾಸಕರ್ರಿ, ಅವ್ರನ್ನೆಲ್ಲ ಮರ್ತೋಗ್ಬಾರ್ದ್ರಿ. ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ. ಒಂದು 50-100 ವರ್ಷಕ್ಕೆ ನಾನು ಇರಲ್ಲ ರೀ, ಯಾವನೋ ಇನ್ನೊಬ್ಬ ಬರ್ತಾನೆ, ಅವತ್ತೊಂದು ಬಾಯಲ್ಲಿ ಬರ್ಬೇಕಲ್ಲ, ಪ್ರದೀಪ್ ಈಶ್ವರ್ ಅಂತ ಬರ್ಬೇಕಲ್ಲ, ಲೀಗಸಿ ಸೆಟ್ ಮಾಡ್ಬೇಕಲ್ಲ. ದಯವಿಟ್ಟು ಇನ್ನ ಎಲ್ಲ ಹುಡುಗರಿಗೂ ಹೇಳ್ತೀನಿ, ದಯವಿಟ್ಟು ನೀವು ನಿಮ್ ಕೆರಿಯರ್ ಕಡೆ ಕಾನ್ಸಂಟ್ರೇಟ್ ಮಾಡಿ, ಯಾವ ಗಲಾಟೆಗಳಿಗೂ ಹೋಗ್ಬೇಡಿ, ಲೋಕಲ್ ರಾಜಕಾರಣಿಗಳಿಂದ ಸುತ್ತಬೇಡಿ. ನಾನು ಕೈ ಮುಗಿದು ಕೇಳ್ತೀನಿ, ಕೆರಿಯರ್ ಹಾಳಾಗ್ಬಿಡುತ್ತೆ. ನಾನು ತುಂಬಾ ಜನ ಪೊಲೀಸ್ ಸ್ಟೇಷನ್ಗೆ ಸ್ಟೂಡೆಂಟ್ಸ್ ದಾಡ್ದಾದ್ರೆ FIR ಆಗ್ತಿದ್ದಾರೆ. ನಾನು ಇಮಿಡಿಯೇಟ್ ಆಗಿ ಹೇಳಿದೀನಿ, ಸರ್ ಬಿಲೋ 25 years ಹುಡುಗರ್ದು ಹುಡುಗಿರ್ದೆ FIR ಬಂದ್ರೆ ಇಮಿಡಿಯೇಟ್ ಆಗಿ ನಾನು ಗಮನಕ್ಕೆ ತಗೊಬನ್ನಿ. ಅವ್ರ ಕ್ವಾಲಿಫಿಕೇಶನ್ ನೋಡ್ತಾ ಇದ್ದೀನಿ. ಒಂದು FIR ಬುಕ್ ಆದ್ರೆ ಕೆರಿಯರ್ ಹಾಳಾಗೋಗ್ಬಿಡುತ್ತೆ. ನಾಳೆ ಗೌರ್ಮೆಂಟ್ ಕೆಲಸ ಹೋಲ್ಡ್ ಮಾಡ್ಬಿಡ್ತಾರೆ. ನಾಳೆ ನೀನ್ ಏನ್ ಪಾಸ್ ಮಾಡಿದ್ರು ಅದೊಂದು FIR ನಿನ್ನ ನಿಲ್ಸ್ಬಿಡುತ್ತೆ. ನಾನು ಇವತ್ತು ಎಜುಕೇಟೆಡ್ ಹುಡುಗರದು FIR ಆಗೋಗ ಎಷ್ಟು ತಡಿತಾ ಇದೀನೋ, ಸರ್ ಲೈಫ್ ಹಾಳಾಗೋಗ್ಬಿಡುತ್ತೆ ಸರ್. ಏನೋ ಊರಲ್ಲಿ ಗಲಾಟೆಗಳು ಮಾಡ್ಕೊಂಡ್ಬಿಟ್ಟಿರ್ತಾರೆ, ಸಮಸ್ಯೆ ಮಾಡ್ಕೊಂತಾರೆ, ಆ ಮೂಮೆಂಟ್ ಅಲ್ಲಿ ಕೋಪ ಇರುತ್ತೆ. ಬಟ್ ಆದ್ರೆ ಒಂದು ವಾರ ಆದ್ಮೇಲೆ ಗೊತ್ತಾಗುತ್ತೆ ತಪ್ಪು ಮಾಡಿದ್ವಿ ಅಂತ. ಅವತ್ತು ನಿಮ್ ಕೆರಿಯರ್ ಆಗುತ್ತೆ, ಯಾರು ಬರಲ್ಲ. ಸೊ ಆ ಕಾರಣಕ್ಕೆ ನೋಡ್ರೋ, ನಿಮ್ಗೆ ಯಾರು ಇಷ್ಟ ಆದ್ರೆ, ಯಾವ ಲೀಡರ್ ಇಷ್ಟ ಆದ್ರೆ ಎಲೆಕ್ಷನ್ ಬಂದಾಗ ಒಂದಿನ ಅವನಿಗೋಸ್ಕರ ಸುತ್ತಾಡಿ, ಇಷ್ಟ ಆದ್ರೆ 4 ಜನಕ್ಕೆ ಕೇಳಿ ಓಟ್ ಹಾಕ್ಸಿ. ಬಟ್ ಅವ್ರನ್ನೇ ನಂಬ್ಕೊಂಡು ಹೋಗ್ಬೇಡ್ರು. ನೀವು ನನ್ನನ್ನು ನಂಬೇಡಿ, ಯಾರನ್ನೂ ನಂಬೇಡಿ ಬ್ರದರ್. ಎಲ್ರು ನೋಡಿ, ಅವ್ರವ್ರ ಲೆವೆಲ್ಗೆ ಅವ್ರವ್ರ ಸ್ವಾರ್ಥಿಗಳು ಬ್ರದರ್. ನಾನು ತುಂಬಾ ವಾಸ್ತವದಲ್ಲಿ ನಿಮ್ಮನ್ನು ಮೋಟಿವೇಟ್ ಮಾಡ್ತಿದ್ದೀನಿ. ಚೆನ್ನಾಗಿ ಓದಿ, ಡಿಗ್ರಿ ಮುಗಿದಿದ ತಕ್ಷಣ ಈಗ ಫೈನಲ್ ಇಯರ್ ಅಲ್ಲಿ ಇರೋರಿಗೆ ಸರ್, ಫೈನಲ್ ಇಯರ್ ಅಲ್ಲಿ ಇರೋರಿಗೆ IAS KS ಕೋಚಿಂಗ್ ಸೆಂಟರ್ ದಯವಿಟ್ಟು ಎನ್ರೋಲ್ ಆಗಿ. ಸಂಡೇ ಟಿಫನ್ ಊಟ ನಾನೇ ಕೊಡ್ತೀನಿ. ಟಾಪ್ ಟೀಚರ್ಸ್, ನೀವು ಇನ್ಸೈಟ್ಗೋ IAS ಬಾಬಾಗೋ ಡೆಲ್ಲಿಯಲ್ಲಿ ವಾಜಿರಾಮನ್ ರವಿಗೋ ಹೋದ್ರೆ ಅಲ್ಲಿರೋ ಟೀಚರ್ಸ್ನೇ ನಾನು ಕರೆಸ್ತೀನಿ. ನನಗೆ ತುಂಬಾ ಎಕ್ಸ್ಪೆನ್ಸಿವ್. ಟಾಪ್ ಟೀಚರ್ಸ್ ಕೇಳಿ, ಯಾರು ಸೀರಿಯಸ್ ಆಗಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂರ್ತಿರೋ ಮೊಬೈಲ್ ಸ್ವಿಚ್ ಆಫ್ ಮಾಡಿ, ಅವ್ರು ಮಾತ್ರ ಅದ್ರಲ್ಲಿ ಕುತ್ಕೊಳ್ಳಿ. 1-2 ವರ್ಷ ಪೇಷನ್ಸ್ ಆಗಿರಿ. ಮತ್ತೆ STA FDA PSI ಯಾವುದೇ ಕಾಲಾಗ್ಲಿ ನಾನು ಫ್ರೀ ಕೋಚಿಂಗ್ ಕೊಡಿಸ್ತೀನಿ. 1-1.5 ಲಕ್ಷ ನೀವು ಖರ್ಚು ಮಾಡಬೇಡಿ. ನನಗೊಂದು 3-4 ಕೋಟಿ ಇದಕ್ಕೆ ಖರ್ಚು ಬರುತ್ತೆ, ನಾನು ಮಾಡ್ತೀನಿ. ನೀವು ಪ್ರಿಪೇರ್ ಆಗಿ, ಒಂದು ಎಕ್ಸಾಮ್ ಅಲ್ಲಿ ಯಾವ್ದಾದ್ರು ಸೆಲೆಕ್ಟ್ ಆಗಿ, ಮತ್ತೆ ಜೀವನ ಚೆನ್ನಾಗಿರುತ್ತೆ. ನೋಡ್ರೋ, ಒಂದ್ ನೆನ್ಪಿಟ್ಕೊಳ್ಳಿ, ಲೈಫಲ್ಲಿ ಇನ್ನೊಂದು 2-3 ವರ್ಷ ಚೆನ್ನಾಗಿರುತ್ತೆ. ಇವತ್ತು ಇದೇ ಕಾಲೇಜಿಗೆ ಬಂದಾಗ ಅಪ್ಲಿಕೇಶನ್ ತಗೊಳ್ಳುವಾಗ ನಿನ್ನ ಹೆಸರೇನು ಅಂತ ಕೇಳಿದ್ರು. 3 ವರ್ಷ ಅಲ್ಲ, 30 ವರ್ಷ ಆದ್ಮೇಲೆ ಈ ಕಾಲೇಜ್ ಚರಿತ್ರೆಯಲ್ಲಿ ನಿನ್ನ ಹೆಸರು ಅಳಿಸೋಗ್ಬಾರ್ದು ಅಂತ ರೆಕಾರ್ಡ್ ಕ್ರಿಯೇಟ್ ಮಾಡಿ ಆಚೆಗೆ ಹೋಗಿರ್ಬೇಕು. ನೀನೇನು ಅಂತ ನಿನ್ ಬಗ್ಗೆ ಕೆಲವ್ರು ಕೇಳ್ತಾರೆ, ಸರ್ ನಾನೇನಾದ್ರೂ ಸಾಧಿಸ್ತೀನಿ ಅಂದ್ರೆ ಯಾರು ಕೇಳೋದೇ ಇಲ್ಲ. ಪೀಪಲ್ ಡೌಟ್ ದ ಪ್ಯೂರಿಟಿ ಆಫ್ ಗೋಲ್ಡ್, ನಾಟ್ ದ ಪ್ಯೂರಿಟಿ ಆಫ್ ಐರನ್ ಮ್ಯಾನ್. ಜಗತ್ತಿನ ಪರಿಶುದ್ಧತೆನ ಪರೀಕ್ಷೆ ಮಾಡೋದು ಹೆಂಗೆ ಕಬ್ಬಣನೇ ಅವನು ಟೆಸ್ಟ್ ಮಾಡ್ತಾನೆ, ನಾನು ಟೆಸ್ಟಿಂಗ್ ಕಳ್ಸೋಣ ಅಂತಾನ ಇಲ್ವೇ? ನಾನು ಹೇಳೋದಿಷ್ಟೇ, ಚೆನ್ನಾಗಿ ಓದಿ. ಲೈಫಲ್ಲಿ ಏನಾಗಿದೆ ತಲೆ ಕೆಡಿಸ್ಕೋಬೇಡಿ. ದಯವಿಟ್ಟು ಯಾರಾಗ್ಲಿ ನಿಮ್ದೇನೇ, ಇನ್ನು ಕೆಲವು ಹುಡುಗರು ನಾನು ನೋಡ್ತಾ ಇದ್ದೀನಿ, ಮೊನ್ನೆ 1-2 ಹುಡುಗರು ಅಡ್ವರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾವ್ದೋ ಜಮೀನ್, ನನ್ ಇನ್ನ ML ಆಗಿದ್ದೀನಿ, ಫಸ್ಟ್ ನಾನು ಮಾತಾಡ್ತಿದ್ದೀನಿ. ಜಮೀನ್ ಗಲಾಟೆಗೆ ಎಲ್ಲ ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು ಹೊಡೆದಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಬುಕ್ ಆಗಿದೆ. ಫ್ಯಾಮಿಲಿನೇ 1 ವಾರ ಆದ್ಮೇಲೆ ಅವರೆಲ್ಲರೂ ರಾಜಿ ಆದ್ರು. ಬಟ್ ಆದ್ರೆ ಆ ಫ್ಯಾಮಿಲಿಯಲ್ಲಿ ಒಬ್ಬ ಹುಡುಗನಿಗೂ ಗೌರ್ಮೆಂಟ್ ಕೆಲಸ ಆಗಲ್ಲ, ಮುಗೀತು. ಅವನ ಅದರಿಂದ ಆಚೆ ಬರಕ್ಕೆ 10 ವರ್ಷ ಬೇಕು. ಇಟ್ ಟೇಕ್ಸ್ ಅನದರ್ 10 years. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ನಾವೇನು ಮಾಡಕ್ ಆಗ್ತಿಲ್ಲ, ಬಿಕಾಸ್ ಅದಕ್ಕೆ ಮುಂಚೆ ಪಡಿಬೋದಾಗಿತ್ತು. ಈಗ ಅದರಲ್ಲಿ 2 ಇಂಜಿನಿಯರ್ಸ್ ಇದ್ದಾರೆ ಆ ಫ್ಯಾಮಿಲಿಯಲ್ಲಿ. ದುಡುಕು ಏನೋ ರಕ್ತ ಬಿಸಿ ಹೋಗ್ಬಿಟ್ಟು, ಇವೆಲ್ಲ ನಿಮ್ಗೆ ಅರ್ಥ ಆಗಲ್ಲ ಬ್ರದರ್. ಪ್ಲೀಸ್ ಕೆರಿಯರ್ ಕಾನ್ಸಂಟ್ರೇಟ್ ಮಾಡಿ. ಸಾಧ್ಯ ಆದ್ರೆ ಡಿಗ್ರಿ ಮುಗಿದ್ಮೇಲೆ ಮಾಸ್ಟರ್ ಡಿಗ್ರಿ IAS KS ಕಟ್ಟಿ. ನಾನು ಹೇಳೋದು, ಜಾಸ್ತಿ ಡಿಸ್ಟರ್ಬ್ ಎಲ್ಲ ಆಗ್ಬೇಡಿ, ಸ್ವಲ್ಪ ಕಡಿಮೆ ಡಿಸ್ಟರ್ಬ್ ಆಗಿ. ನಿಮ್ಮ ಅಪ್ಪ ಅಮ್ಮ ಮರ್ಯಾದೆನ ಬೀದಿಗೆ ತರಬೇಡಿ, ನಿಮ್ಮ ಅಪ್ಪ ಅಮ್ಮ ಮರ್ಯಾದೆನ ಸೇಲ್ಗೆ ಇಡಬೇಡಿ. ಪೇಷನ್ಸ್ ಇರಲಿ. ಲೈಫಲ್ಲಿ ಕನ್ಕ್ಲೂಷನ್ಗೆಲ್ಲ ಬರಬೇಡಿ. ಈ ಹುಡುಗಿ ಇಲ್ಲ ಅಂದ್ರೆ ಸತ್ತೋಗ್ತೀನಿ, ಈ ಹುಡುಗ ಇಲ್ಲ ಅಂದ್ರೆ ಸತ್ತೋಗ್ತೀನಿ ಅಂತ ತೀರ್ಮಾನಕ್ಕೆಲ್ಲ ಬರಬೇಡಿ. ಸ್ವಲ್ಪ ಪೇಷನ್ಸ್ ಇರಲಿ. ನಿಮಗೆ ಬಹಳಷ್ಟು ಜನಕ್ಕೆ, ತುಂಬಾ ಜನಕ್ಕೆ ಅನ್ಸುತ್ತೆ, ಎಲ್ಲ ಹುಡುಗರಿಗೂ ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ನಾನು ನಿಮ್ಮ ಸೇವಕ ಮಗ, ನೀವು ನನಗೆ MLA, ನಾನಲ್ಲ ನಿಮ್ಗೆ MLA. ಅಹಂಕಾರ ಇಲ್ದೆ ತಗ್ಗಿ ಬಗ್ಗಿ ನಡೆದ್ರೆ, ನನ್ನ ಯಾರೋ ಕೇಳಿದ್ರು, ಸರ್ ನೀವು ಕಾಲೇಜ್ಗೆ ಹೋಗ್ತೀರಾ, ಒಂದು ಜನರಲ್ ಆಗಿ ಒಂದು ಸೈರನ್ ಹಾಕೊಂಡು ಪೋಲಿ. ನಾನು ಹೇಳಿದೆ, ಅಪ್ಪ ಯಾರು ಬರ್ಬೇಡ್ರಪ್ಪ, ಅಹಂಕಾರ ಇಲ್ದೆ ತಗ್ಗಿ ಬಗ್ಗಿ ನಡೆದ್ರೆ ಜನ ಕೈ ಹಿಡಿತಾರೆ. ಅಧಿಕಾರ ಇದೆ ಅಂತ ನಾನು ಆಡಂಬರ ತೋರಿಸಿದ್ರೆ, ನಾನೀಗ ಬಿಲ್ಡಪ್ ಕೊಟ್ಕೊಂಡು ಬಂದ್ರೆ ನಿಮಗ್ ಗೊತ್ತಾಗಲ್ವಾ? ಏನ್ ಗುರು
ಅಷ್ಟಲ್ಲ ನಿಮ್ಗೆ ಗೊತ್ತಾಗಲ್ವಾ? ಬಹಳ ಜನ ಎಷ್ಟು ದುಡ್ಡು ಖರ್ಚು ಮಾಡ್ತೀರಾ ಒಂದ್ ಸೈಟ್ ತೆಗಿ ಅಂತ ನಾನು ಹೇಳಿದ ಭೂಮಿ ಮೇಲೆ ಜಾಗ ಮಾಡ್ತೀನಿ ಅಲ್ಲ ಗೊತ್ತಿಲ್ಲ, ನಿಮ್ ಮನ್ಸಲ್ಲಂತೂ ಜಾಗ ತೆಗಿತೀನಿ ನಾನು. ಚೆನ್ನಾಗಿ ಓದಿ, ಒಳ್ಳೇದಾಗ್ಲಿ. ನಿಮ್ಮೆಲ್ಲ ಟೀಚರ್ಸ್ಗೆ ನನ್ನ ಗುರುಗಳು ಸದಾಶಿವ ಸರ್ ಇದ್ದಾರೆ, ಅವ್ರು ನನ್ನ ಕನ್ನಡ ಟೀಚರ್, ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಪ್ರಿನ್ಸಿಪಲ್ ಸರ್, ಅವ್ರ ಮಗ ನಮ್ಮ ಅಕಾಡೆಮಿಯಲ್ಲಿ ಓದ್ದ, ಅವನು ಡಾಕ್ಟರ್ ಆಗ್ತಾನೆ ಈ ವರ್ಷ. ನಂಗೆ ನಂಬಿಕೆ ಇದೆ. ಕೌನ್ಸಿಲಿಂಗ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇಲ್ಲಿರೋ ನಮ್ಮ ಗುರುಗಳೆಲ್ಲ ನಮ್ಮ MB ಸರ್ ಇದ್ದಾರೆ. ನಾನು ಇನ್ನ ನೋಡಿ ನನ್ನ ಜೀವನದಲ್ಲೆಲ್ಲ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ನಾನು ಸೆಕೆಂಡ್ ಇಯರ್ ಆವಾಗ್ತಾನೆ ಮುಗಿಸಿದ್ದೆ. ಸುಮ್ಮನೆ ಊರಲ್ಲಿ ಕೂತ್ಕೊಂಡಿದ್ರೆ ಲೆಕ್ಚರರ್ ಆಗ್ಬಾ ಅಂತ ಸಡನ್ ಆಗಿ ಟೀಚರ್ ಮಾಡ್ಬಿಟ್ರು ನನ್ನ. ನಾನು ಸೆಕೆಂಡ್ ಇಯರ್ ಆಗಿದ ತಕ್ಷಣ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಮಾಡಿದ್ದೆ. ಎಲ್ಲ ವಿರೋಧಿಗಳು ಒಂದು ಡಿಗ್ರಿ ಆಗಿಲ್ಲ, ಡಿಗ್ರಿ ಆಗಿಲ್ಲ, ಡಿಗ್ರಿ ಆಗಿಲ್ಲ, ಡಿಗ್ರಿ ಆಗಿಲ್ಲ. ಇವತ್ತು 460 ಜನಕ್ಕೆ ನಾನು ಕೆಲಸ ಕೊಟ್ಟಿದ್ದೀನಿ ಡಿಗ್ರಿ ಆಗಿರೋರ್ಗೆ. ಅವಂತೂ ಬರೋರು ನನಗೆ. ಅದು ಫೇಮಸ್ ಲೆಕ್ಚರ್ ಆಗೋದೆ. ಅದೊಂದು ಟ್ವಿಸ್ಟ್. ಲೋಕಲ್ ಚಾನಲ್ ಅಲ್ಲಿ ಒಂದು ಲೈಫ್ ಇಸ್ ಬ್ಯೂಟಿಫುಲ್ ಪ್ರೋಗ್ರಾಮ್ ಅಂತ ಮಾಡ್ತಿದ್ದೆ. ಲೋಕಲ್ ಚಾನಲ್ ಕೆಲಸ, ಅದು ಟ್ವಿಸ್ಟ್. ನನ್ಗೇನು ಗೊತ್ತಿಲ್ಲ. ಸಡನ್ ಆಗಿ ಹೋಗಿ ಇನ್ಸ್ಟಿಟ್ಯೂಷನ್ ತೆಗೆದ್ರೆ ಅದು ಗ್ರ್ಯಾಂಡ್ ಸಕ್ಸಸ್. 2 ತಿಂಗಳಿಂದ ನನಗೆ ಗೊತ್ತಿಲ್ಲ. ಸಡನ್ ಆಗಿ 22 ದಿನದಿಂದ ಟಿಕೆಟ್ ಕೊಟ್ಟರು, ಬಂದು ನಿಂತ್ಕೊಂಡೆ. ಸುತ್ತಿ ಅವ್ರು ಹೇಳ್ತಿದ್ರು ಸೆಕೆಂಡ್ ಪ್ಲೇಸ್ ಟ್ರೈ ಮಾಡು, ಥರ್ಡ್ ಪ್ಲೇಸ್ ಹೋದ್ರೆ ಮರ್ಯಾದೆ ಇರಲ್ಲ ಅಂತ. ನಾನು ಫಸ್ಟ್ ಪ್ಲೇಸ್ ಬಂದೆ. ಪ್ರದೀಪ್, ಏನಾದ್ರೂ ಮಾಡಿ ನೀನ್ ಸೆಕೆಂಡ್ ಪ್ಲೇಸ್ ತೆಗಿಬೇಕು, ನೆಕ್ಸ್ಟ್ ಟೈಮು ನಿನ್ಗೆ ಈಸಿ ಆಗುತ್ತೆ ಅಂದ್ರೆ ಫಸ್ಟ್ ಪ್ಲೇಸ್ ಮರ್ತೇ ಬಿಟ್ಟಿದ್ರು. ನಾನು 3ನೇ ಪ್ಲೇಸ್ ಬೇಡ, ಸೆಕೆಂಡ್ ಪ್ಲೇಸ್ ಬರ್ಬೇಕು ನಿನಗೆ ಅಂತ. ನೆಕ್ಸ್ಟ್ ಟೈಮ್ ಫಸ್ಟ್ ಪ್ಲೇಸ್ ಅಂತ. ನಾನು ಅದಕ್ಕೆ ನಾನು ಚಾಕ್ ಪ್ಲೇಸ್ ಹಿಡಿದ್ರೆ ರ್ಯಾಂಕ್ ಬರುತ್ತೆ, ನಾನೇ ಹೇಳಿದ್ರೆ ಬರಲ್ವಾ?